ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ಫುಲ್ ಹ್ಯಾಪಿ ಮೂಡ್ದಾಗ ಅದೀನ್ರಿ. ಯಾಕಂದ್ರೆ ಇವತ್ತು ನಾನು ವಾರ್ಡ್ರೋಬ್ ತೋರ್ಸಾತೀನಿ. ನನ್ನ ವಾರ್ಡ್ರೋಬ್ ಹೆಂಗೈತಂತೆ ತೋರಿಸ್ತೀನಿ ಅಂತ. ಅದ್ರೊಳಗೆ ಎಷ್ಟು ಡ್ರೆಸ್ಸಸ್ ಅದಾವು, ಎಷ್ಟು ಸಾರಿ ಅದಾವು, ಹೆಂಗೆ ಏನೇನು ಅದಾವ ನೋಡೋದಂತ ಬರ್ರಿ. ಹಂಗೆ ತೋರ್ಸಾತೀನಿ. ಏನೋ ಅರೇಂಜನ್ನು ಮಾಡಿಲ್ಲ ನಾನು. ಮೊನ್ನೆ ಅಜ್ಜಿ ಅಷ್ಟೇ ಅರೇಂಜ್ ಮಾಡಿದ್ರು, ಅದು ಅಷ್ಟೇ ಕರೆಕ್ಟ್ ಫಿಟ್ರ ಮತ್ತು ನಾನು ಭಾಳ ಮಾಡೇ ಇಲ್ಲ. ಬರ್ರಿ ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ ನಮ್ಮ ಕಡೆ ಎಷ್ಟು ಡ್ರೆಸ್ ಅದಾವು, ಸಾರಿ ಅದಾವ ಅಂತ. ಫಸ್ಟ್ ಡ್ರೆಸ್ ರೀ ನಂದಿದ್ದು, ನನ್ನ ಫೇವ್ರೇಟ್ ರೀ. ಯಾವಾಗ ಗೊತ್ತು ರೀ, ದೀಪಾವಳಿಗಂತೆ ಹೊಲಿಸಿದ್ದೆ ಈ ಡ್ರೆಸ್. ಭಾಳ ಇಷ್ಟಪಟ್ಟು ಹೊಲಿಸಿದ್ದೆ. ಇದು ಸಾರಿದು ಸೀರೆ ಕೊಟ್ಟು ಹೊಲಿಸಿದ್ದೆ. ಇದು ಫುಲ್ ಹಿಂಗತೈತ್ರಿ ಈ ಥರ. ಇದ್ರೊಳಗೆ ನಾನು ಭಾಳ ದಪ್ಪ ಕಾಣ್ತೀನಿ ಬೇಕಾರೆ ಹೇಳ್ಬೇಕಂದ್ರೆ. ಅವ್ರ ಆಂಟಿ ಹೆಂಗೆ ಹೊಲ್ದಾರ ಯಾರು ಗೊತ್ತು, ನನಗೂ ಗೊತ್ತಿಲ್ಲ. ಇಲ್ಲಿ ಪ್ಯಾಚ್ ಬಂದೈತೆಗ ನೋಡ್ರಿ, ಕಣ್ಣು ಬಂದೆ. ಯಾಕಂದ್ರೆ ಅದು ಸ್ವಲ್ಪ ಸಾರಿ ಇದು ಐತ್ರಿ, ಏನ್ರಿ ಇದು ಸಿಲ್ಕಿ ಐತಿ. ಅದು ಏನೋ ಸಿಕ್ಕೊಂಡು ಹರಿದು ಬಿಟ್ಟಿತ್ತು, ಹಾಗಾಗಿ ಅದು ಇಲ್ಲಿ ಪ್ಯಾಚ್ ಕೂತೈತಿ ನೋಡ್ರಿ ಈ ಥರ. ಬಟ್ ಇದು ನನ್ನ ಫೇವ್ರೇಟ್ ರೀ. ಹಿಂದೆ ಡೀಪ್ ನೆಕ್ ಹಿಂದೆ ಡೀಪ್ ಇದು ಇಡ್ಸಿದ್ದೆ ರೀ ಈ ಥರ, ಬ್ಯಾಕ್ ನೆಕ್ ಮಸ್ತ್ ಹಿಂದೆ ಭಾರಿ ಕಾಣ್ತೈತ್ರಿ ಇದು ಡ್ರೆಸ್ ಹಾಕೊಂಡಾಗ. ಇದು ಒಂದು ಡ್ರೆಸ್ ಇಷ್ಟಪಟ್ಟು ನೋಡ್ರಿ. ಎಷ್ಟು ದೊಡ್ಡದೈತಿ ನೋಡ್ರಿ, ಎಷ್ಟು ದೊಡ್ಡದು ಹೊಲ್ದಾಗ ಗೊತ್ತಿರ್ಕೆ ಆಂಟಿ ಭಾಳ ದೊಡ್ಡದು ಹೊಲ್ದಾಗ. ಇದು ಚಂದ ಐತಿ. ಆ್ಯಂಡ್ ಇಲ್ಲಿ ನೋಡ್ರಿ ಕಶಿ, ಇಲ್ಲಿ 3 ಇವು ಬಂದಿದ್ದು ಇಂಥವು ಟ್ರಯಾಂಗಲ್ ಶೇಪ್. ಅದೇ ಇದು ಕಟ್ ಮಾಡಿ ಇಲ್ಲಿ ಹಚ್ಚಿದ್ದೈತಿ. ಮತ್ತು ಆ್ಯಂಡ್ ಇಲ್ಲಿ ಕಶಿ ಒಂದು ಬಂದೈತಿ. 1000 ರೂಪಾಯಿ ತೊಗೊಂಡಾರ ಇದಕ್ಕೆ ಹೊಲ್ಯಾಕ. ಅಲ್ಲಿ ಅಸ್ತ್ರ ಅವ್ರದೇ ಎಲ್ಲ, ಹಾಗಾಗಿ 1000 ರೂಪಾಯಿ ತೊಗೊಂಡ್ರಿ ಇದು ಹೊಲ್ಯಾಕ. 1000 ರೂಪಾಯಿನ 800 ರೂಪಾಯಿ ತೊಗೊಂಡಾರ ಅಷ್ಟೇ. ನಮ್ಮ ಊರೊಳಗೆ ಗದ್ದಿನಕೆರೆ ಒಳಗೆ ಹೊಲಿಸಿದ್ದೆ ರೀ. ಅವ್ರ ಕಡೆನೂ ಹೊಲಿಸ್ತೀನಿ ನಾ ಯಾವಾಗಲೂ. ಬ್ಲೌಸ್ ಆಗಲಿ, ಇವು ಡ್ರೆಸ್ಸಸ್ ಆಗಲಿ ಅವ್ರು ಚಲೋ ಹೊಲಿತಾರೆ. ಬಾಂಬೆ ಟೇಲರ್ ರೀ ಅವರು, ಹಾಗಾಗಿ ಅವ್ರ ಕಡೆ ಹೆಸರು ಬಾಂಬೆ ಟೇಲರ್. ಅವ್ರು ಇರೋದು ಬಾಂಬೆದವರು. ಅವ್ರು ಬಾಂಬೆ ಟೇಲರ್. ಅವ್ರು ಗದನಕೆರೆ ಊರ್ದಾಗ ಇರ್ತಾರ. ಹೆಸರು ಬಾಂಬೆ ಟೇಲರ್. ಅದು ಏನಂತಾರ, ಅದು ಬೋರ್ಡ್ ಹೆಸರು ಬಾಂಬೆ ಟೇಲರ್. ಓಕೆ. ಇದು ಪ್ಲಾಜೋ ರೀ. ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು. ಅಂದ್ರೆ ಸ್ನೇಹ ಅಕ್ಕಿ ಮೊನ್ನೆ ಬಂದಿದ್ಲಲ್ರಿ. ಹೌದಾ? ಅಕ್ಕಿಗೆ ಹೇಳಿದ್ದೆ ಹುಬ್ಳಿ ಒಳಗೆ ಸ್ವಸ್ಥ ಸಿಗ್ತಾವ. ಅಕ್ಕಿ ಭಾಳ ಇಂಥವು ತಗೋತಿದ್ಲು, ಅವಾಗ ಹಾಕೊಂಡ್ಬರ್ತಿದ್ವು ಸ್ಕೂಲಿಗೆ. ನನಗೂ ಭಾಳ ಇಷ್ಟ ಆಗ್ಬಿಟ್ಟಿತ್ತು. ಇದು ಎಲ್ಲೂ ನಮ್ಮ ಬಾಗಲಕೋಟದಾಗ ಕೇಳಿದ್ರೆ ಇದ್ದಿದೆ ಇಲ್ರಿ. ಹಿಂಗೆ ಸಾದಾ ಹಿಂಗೆ ಇರ್ತಾವಲ್ಲ ಪ್ಲಾಜೋ ಗತೆ ಅಷ್ಟೇ ಇರ್ತಿದ್ದು. ಇದು ಹಾಕೊಂಡಾಗ ಲೆಹಂಗಾ ಟೈಪ್ ಕಾಣ್ತೈತ್ರಿ, ಟೈಪ್ ಕಾಣ್ತೈತಿ. ಹಿಂಗೆ ಹಾಕೊಂಡಾಗ ನೋಡ್ರಿ, ಅಲ್ಲಿ ನೋಡ್ರಿ ಲೆಹಂಗಾ ಬಟ್ ಇದು 8 ವರ್ಷ ಆತ್ಗೋತ್ರಿ. ನಾನು ಒಂದು 5-7 ವರ್ಷ ಆತ್ರಿ ಇದನ್ನು ತೊಗೊಂಡು ಯೂಸೇ ಮಾಡಿಲ್ಲ. ಯಾವಾಗ ಇಲ್ಲಿ ಬಂದೆಲ್ಲ ಯೂಸೇ ಮಾಡಿಲ್ಲ. ಅಲ್ಲಿ ನಮ್ಮ ಮನೆಯಾಗಿದ್ದಾಗ ಹಾಕೋತಿದ್ದೆ. ಹೊರಗೆ ಹೋದಾಗ ನಾವು ಹುಬ್ಳಿಗೆ ಹೋಗ್ತಿದ್ಲಕ್ಕಿ, ಅವ್ರ ಪಪ್ಪರ ಕಡೆ ತರಿಸಿದ್ರಿ ಇದು. ನೆಕ್ಸ್ಟ್ ಈ ಪ್ಯಾಂಟ್ ಆನ್ಲೈನ್ದಾಗ ತರಿಸಿದ್ದೈತಿ. ಇದು ಭಾಳ ಇಷ್ಟಪಟ್ಟು ತರಿಸಿದ್ದ. ಇಷ್ಟ ಯಾರು ಪಟ್ಟಿದ್ರು? ನಾನು ಇಷ್ಟಪಡ್ತೀನಿ. ಅದೇ ನೀನೇ, ಅದೇ ನಾನು ಹೇಳಕ್ ಬಂದಿದ್ದೆ. ಇದೊಂದ್ರಿ ಇವೆರಡು. ಯಾಕಂದ್ರೆ ಒಂದು ರೀಲ್ ಒಳಗೆ ಏನೋ ಬಂದಿತ್ತು ಅನ್ಸುತ್ತ. ಸೊ ಅದನ್ನ ನೋಡಿ ತರಿಸ್ಕೊಟ್ಟಿದ್ದ ಇದನ್ನ, ಇವೆರಡು ಪ್ಯಾಂಟ್. ಇದ್ರದ್ದು ಮಾಡೀನ್ರಿ ನಾ ವ್ಲಾಗ್, ಡ್ರೆಸ್ಸದ್ ವ್ಲಾಗ್ ಅಲ್ಲ, ಗೊತ್ತಿಲ್ಲಪ್ಪ ನಾನು. ಮಾಡೀನಿ ನೋಡ್ರಿ ಎರಡು ಚಂದ ಹೋಗ್ತಾಳ, ಮಡಿ ಚುಡಿದು ಬಿಟ್ಟೆ, ಮಡಿ ಚಾಮಲ್ ಇಡ್ತೀನಿ. ನೆಕ್ಸ್ಟ್ ಇದು ಗೋವಾಗೆ ಹೋಗ್ಬೇಕಾದ್ರೆ ಪ್ರ್ಯಾಂಕ್ ಮಾಡಿದ್ದ ನೋಡ್ರಿ. ಗೋವಾಕ್ ಹೋಗ್ಬೇಕಾದ್ರೆ ಪ್ರ್ಯಾಂಕ್ ಮಾಡಿದ್ದ, ಬಟ್ಟೆ ಕೊಡಿಸಿದ್ದ ನನಗೆ 2 ಜೋಡು. ಆ ಟೈಮಿಗೆ ತಗೊಂಡಿದ್ರಿ. ಅಯ್ಯ, ಕಲರ್ ಹೋಗ್ಬಿಟ್ಟಿತ್ಲ. ಯಾಕೇನೇನ್ರಿ ಗೊತ್ತಿಲ್ರಿ. ಮತ್ತೆ ಕೆಳಗ ಕಲರ್ ಚಲೋ ಐತಿ, ಮಿಡ್ಲ್ ಅಷ್ಟೇ ಹೋಗ್ಬಿಟ್ಟೈತಿ. ಈಗ ಎಲ್ಲೋ ಮಸ್ತ್ ಇತ್ತು, ಕಲರ್ ಹೋಗೇ ಬಿಟ್ಟೈತಿ ಕಲರ್. ಚಂದ ಇತ್ರಿ ಇದು. ಇಂಥದೇ 2 ಜನ ಹಾಕೊಂಡ್ ಬಂದಿದ್ರಿ ಗೋವಾದಾಗ. ಸೆಲೆಕ್ಷನ್ ಭಾರಿ ಐತ್ರಿ. ಅವನೇ ಕೊಡಿಸ್ತಾನಲ್ರಿ ಅದಕ್ಕೆ. ಆ್ಯಂಡ್ ಇದು ನೆಕ್ಸ್ಟ್ ಇದು ಆನ್ಲೈನ್ದಾಗೆ ತರಿಸಿದ್ರಿ. ಇದು ಒಂದು ಅವಾಗ ಫೇವ್ರೇಟ್ ಇತ್ತು, ಈಗಿಲ್ಲ ಅನ್ಸತ್ತೆ ಅಲ್ಲ. ಇದು ಈ ಥರ ಐತ್ರಿ. ಇಲ್ಲಿ ಇಲಾಸ್ಟಿಕ್ ಬಂದೈತಿ, ಮತ್ತು ಹೊಳಬಸ್ ಇದು ಕೈಗೆ ಇಲಾಸ್ಟಿಕ್ ಬಂದೈತಿ. ಇದು ನನಗೆ ಅಷ್ಟೇನು ಇಷ್ಟ ಆಗಿಲ್ಲ ರೀ. ಯಾಕೆ ಹೇಳ್ರಿ, ಇಷ್ಟ ಆಗಿತ್ತು ಬಟ್ ಇದು ಇಲ್ಲಿ ಬರೋಣ ಫಿಟ್ ರೀ. ಇಲ್ಲಿ ಫಿಟ್, ಈ ಕೈಯಾಗ ಫಿಟ್, ಬಾರೆಲ್ಲ ಮೂಡ್ತಾವ. ಅದಕ್ಕೆ ಭಾಳ ಯೂಸ್ ಮಾಡೋದೇ ಇಲ್ಲ ನಾನು. ಎಲ್ಲರೂ ಇಲ್ಲೇ ಹೊರಗೆ ಹೋಗ್ಬೇಕಾದ್ರೆ ಅಷ್ಟು ಹಾಕಿರ್ತೀನಿ. ಆ್ಯಂಡ್ ಇದು ನೆಕ್ಸ್ಟ್ ಭಾಳ ಅನ್ಸುತ್ತೆ ರೀ. ಹಂಗೆ ಹೇಳ್ಕೊತ ಹೊಂಟೆ ಅಂದ್ರೆ ಪಟ 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 ತೋರಿಸಿಲ್ಲ ನೋಡ್ರಿ. ಏನು ಪಾಟು ಆಗುತ್ತೆ ಯಾರಿಗೂ ಗೊತ್ತಿರಿ ಇದು. ಇಲ್ಲ ಅಂತ ಅಷ್ಟು ಏನಿಲ್ಲ ಅಂತ ಡ್ರೆಸ್. ಈಗ ಉಲ್ಟಾ ಹಿಡಿದು ನೋಡ್ರಿ. ಇದು ಮನಾಲಿಗೆ ಹೋಗ್ಬೇಕಾದ್ರೆ ತೊಗೊಂಡಿದ್ದು ಡ್ರೆಸ್, ನಾನು ಇಷ್ಟಪಟ್ಟು ತೊಗೊಂಡಿದ್ದೆ. ಸೊ ಆನ್ಲೈನ್ದಾಗ ಹಾಕಿದ್ದೆ. ಅದು ಏನಾರ ಚಲೋ ಕಾಣ್ತು, ಸೈಜ್ ಫಿಟ್ ಆಯ್ತು ಅಂದ್ರೆ ಇಟ್ಕೋತೀನಿ ಅಂತಿದ್ದೆ. ಕರೆಕ್ಟ್ ಫಿಟ್ ಆಯ್ತು, ಅದಕ್ಕೆ ಇಟ್ಕೊಂಡೆ. ಇದು ಚಂದ, ಇದು ಮಸ್ತ್ ಚಲೋ ಕೊಡ್ತೈತೆ ಇದು. ಬಟ್ ಇದು ಮನಾಲಿ ಒಳಗೆ ಹಾಕೊಂಡೆ ರೀ, ಎಲ್ಲ ಪ್ಯಾಕ್ ಆಗಿಬಿಡ್ತ್ರಿ.
ಯೂಸ್ ಆಗ್ಲಿಲ್ರಿ ಅದು ಎಲ್ಲೂ. ಇದು ನೆಕ್ಸ್ಟ್ ಮುಂಬೈದಾಗ ತೊಗೊಂಡಿದ್ರಿ, ಅಜ್ಜಿ ಕೊಡ್ಸಿದ್ರು ನನ್ನ ಅಜ್ಜಿಯರು. ಇದು ಕೈಗೆ ಚುಚ್ಲಿಕ್ಕತ್ತದ, ಇಲ್ಲೆಲ್ಲ ಚುಚ್ಲಿಕ್ಕತ್ತದ, ಸ್ವಲ್ಪ ಫಿಟ್ ಆಗತೈತಿ. ಸ್ವಲ್ಪ ಸ್ಲಿಮ್ ಆಗ್ಲಿಕ್ಕತ್ತೀನಲ್ರಿ. ಸ್ಲಿಮ್ ಆಗತ್ತಿಲ್ಲ, ತೆಳಗಾಗತ್ತಿರತ್ತ. ಸ್ಲಿಮ್ ಆಗತ್ತಳತ್ತ ಇಡೀ ಈಗ ತಳಗಾದ ಅಂದ್ರೆ ಇದು ಹಾಕೋದು. ಅದೇ ಅಂದ್ರೆ ಗುಡ್ ಪಾಯಿಂಟ್. ತಳಗಾದ ಅಂದ್ರೆ ಹಾಕೋತೈತಿ. ಟ್ರೈ ಮಾತ್ರ ಮಾಡತ್ತಾಳೆ. ಆಲ್ಮೋಸ್ಟ್ ಒಂದು 4 kg ಇಳಿಸಿಲ್ಲ. ಯಾರೋ ಒಂದಂಗೆ ಕಮೆಂಟು ಮಾಡಿದ್ರು ಎಷ್ಟೈತಿ KG ಅಂತೇಳಿ. ಅಪ್ಡೇಟ್ ಮಾಡತೈತಿ ಅಂತ ಮೆಸೇಜ್ ಹಾಕಿ ನಾನು. 4 kg ಇಳಿಸಿನ್ರಿ ಒಂದು ತಿಂಗಳದಾಗ. ಸಣ್ಣ ಆಗಿನಿಲ್ಲ ನೋಡ್ರಿ, ಸ್ವಲ್ಪ ಇನ್ನೂ ಆಗ್ಬೇಕಳ. ಇದು ಮಾಮಿ ಕೊಡ್ಸಿದ್ರಿ, ಸ್ವಾತಿ ಮಾಮಿ. ಮುಂಬೈಗೆ ಹೋಗಿದ್ವಲ್ರಿ ನಾವು, ಅವಾಗ ಅಲ್ಲಿ ಕೊಡ್ಸಿದ್ದೆ. ಇದು ಟಾಪ್ ಪ್ಯಾಂಟ್ ಏನು ನೋಡೋದು ಅವಶ್ಯಕತೆ ಇಲ್ಲ, ಇಷ್ಟೇ ಇತ್ತು. ಅದು ಪ್ಲಾಜೋ ಐತೆಗ ಇಷ್ಟೇ. ಆ್ಯಂಡ್ ನೆಕ್ಸ್ಟ್ ಇದು ಅದೇ ರೀ, ಗೋವಾಕ್ಕೆ ಹೋಗಿದ್ದಾಗ ಪ್ರ್ಯಾಂಕ್ ಮಾಡಿದ್ದಲ್ರಿ, ಅದು ಅವಾಗೇ ಕೊಡ್ಸಿದ್ದು. ಇದು ಡ್ರೆಸ್ ಭಾಳ ಇಷ್ಟ ಆಗಿತ್ತಲ್ಲ, ಇದು ಚಲೋ ಐತೆ. ಅದ್ರ ಜೊತೆಗೆ ಒಂದು ಬೆಲ್ಟ್ ಈ ಥರ ಕಸಿ ಕೊಟ್ರ ಕಟ್ಕೊ ಅಂತ ಹೇಳಿ. ನೆಕ್ಸ್ಟ್ ಇದು ಮೀಶೋದಾಗ ಆರ್ಡರ್ ಮಾಡಿದ್ದೆ, ಈ ಡ್ರೆಸ್ ಕುರ್ತಿ. ನಮ್ಮ ಕಡೆ ಇದ್ದಿದ್ದಿಲ್ರಿ, ಅದಕ್ಕೆ ಇದೊಂದು ತರಿಸಿದ್ದೆ ನಾನು. ಹೊರಗೆಲ್ಲರೂ ಹೋಗ್ಬೇಕಾದ್ರೆ ಹಾಕೊಳಕ್ ಬರ್ತೈತೆ ಅಂತ ಹೇಳಿ ಇದೊಂದು ತರಿಸಿದ್ದೆ. ಚಂದ ಐತ್ರಿ, ಇದು ಮಸ್ತ್ ಕೂಡ್ತೈತೆ ನನ್ನ ಫಿಟ್ಟಿಂಗ್. ವಾಶಿಗೆ ಹಾಕತ್ತೀನಿ. ಇದು ಚಂದ ಐತಿ ನೋಡ್ರಿ ಟಾಪ್, ಅಲ್ಲ ಮಸ್ತ್ ಐತ್ರಿ, ಮಸ್ತ್ 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 ಅನ್ನಕತ್ತೀನಿ ನಾನು. ಎಷ್ಟದ ಡ್ರೆಸ್ ಅಂತ ಹಂಗೆ ತೆಗೆದತ್ರಿ, ಯಾಕೆ ಬಂದ ಬರತ್ತ. ಇದು ಏರ್ಪೋರ್ಟಿಗೆ ಹಾಕೊಂಡು ಹೋಗ್ಬೇಕಂತ ಬರ್ಬೇಕಾದ್ರೆ ಹಾಕೊಂಬರ್ಬೇಕು, ಹೋಗ್ಬೇಕಾದ್ರೆ ಎರಡ್ರಾಗ ಒಂದು ಮಾಡ್ಬೇಕು ಅನ್ಕೊಂಡಿದ್ದೆ ರೀ. ಏನೇನ್ರಿ ಹಾಕೋಕೆ ಆಗಲಿಲ್ಲ, ಯಾಕಂದ್ರೆ ಅದು ಏನು ಅವತ್ತು ಫಸ್ಟ್ ಡೇ ಏನು ಹಾಕೊಂಡು ಹೋದಿಲ್ಲ, ಅವಾಗೂ ಬರ್ಬೇಕಾದ್ರೆ ಅದೇ ಹಾಕೊ ಬಂದೀನಿ. ಥಂಡಿ ಐತಿ ಹಾಕೋ ಅದೇ ಅಂತಂದ. ಇವು ಏನು ಯೂಸೇ ಆಗ್ಲಿಲ್ರಿ, ಸುಮ್ಮನೆ ತೊಗೊಂಡೆ. 1000 ರೂಪಾಯಿ ಇದಕ್ಕೆ ಯೂಸ್ ಮುಂದೆ ಆಗತ್ತೆ ಹೇಳಿ. ಮುಂದೆ ಯೂಸ್ ಆಗುತ್ತೆ. ಯುಸ್ತಾ ಒಳಗೆ ತೊಗೊಂಡಿದ್ದೆ ರೀ, ಇದು ಚಲೋ ಸಿಕ್ಕಿತ್ತು ನನಗೆ ಅಲ್ಲ, ಅವಾಗ ಆಫರ್ ನಡೆದಿತ್ತು. ಇದು ಒಂದಿಷ್ಟು, ಇದು ಫುಲ್ ಸ್ಲೀವ್ ಐತ್ರಿ ಇದಕ್ಕೆ. ಅದು ಹಾಕೊಂಡು ಇದು ನನ್ನ ಫೇವ್ರೇಟ್ ಟ್ರಿಪ್, ಇದು ನನ್ನ ಫೇವ್ರೇಟ್ ಬ್ಲ್ಯಾಕ್. ಯಾಕೆ ನಂದು ಫೇವ್ರೇಟ್, ಇದು ಮಸ್ತ್ ಐತಿ. ಹಿಂಗ ಫೋಟೋ ತೆಗಿಯೋ ಮುಂಚೆಕ ಎಷ್ಟು ಚಂದ ಕಾಣತ್ತ ಗೊತ್ತ್ರಿ, ಅಷ್ಟು ಮಸ್ತ್ ಕಾಣುತ್ತ. ಈಗ ನೋಡ್ರಿ, ಇಲ್ಲಿ ಇಷ್ಟು ನೋಡ್ರಿ, ನೀವು ಹಿಂಗೆ ಹಿಡಿದ್ರು ನೋಡ್ರಿ, ಇದನ್ನ ಎತ್ತಬೇಕ್ರಿ ಈ ಥರ. ವಾ, ಫೋಟೋಶೂಟಿಗೆ ಇಷ್ಟು ಹೇಳಿ ಮಾಡಿಸಿದ್ದ ಐತಿ ನೋಡ್ರಿ, ಇದು ಅಷ್ಟು ಚಂದ ಐತಿ. ನನಗಂತೂ ಈ ಡ್ರೆಸ್ ಅಂತ ಭಾಳ 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 ಇಷ್ಟ ಐತಿ. ನನ್ನ ಮುಂಬೈ ಫೋಟೋಸ್ ಬಂದಾವ್ರಿ, ಇಷ್ಟು ಗಿಚ್ ಬಂದ ನನ್ನ ಮುಂಬೈ ಫೋಟೋಸ್ ಈ ಡ್ರೆಸ್ ಮೇಲೆ ಹಾಕೊಂಡಿದ್ದು ತಗೋಸ್ಕೊಂಡಿದ್ದೆ. ಆ ಮುಂಬೈ ಲಾಗ್ ಹೋಗಿ ನೋಡಿಲ್ಲ ಅಂದ್ರೆ ನೋಡ್ಬಾರ್ದು. ಮುಂಬೈ ಲಾಗ್ ಅದು ಏನೋ ಅಷ್ಟು ಇದು ನರಿಮನ್ ಪಾಯಿಂಟಿಗೆ ಹೋದಾಗ ಹಾಕೊಂಡಿದ್ದೆ ರೀ. ಇದನ್ನ ಇಷ್ಟು ಗಿಚ್ ಕಾಣತಿತ್ರಿ, ಆಹಾ ಕಾಣತಿತ್ರಿ. ಇದು ನಮ್ಮ ಮಮ್ಮಿ ಕೊಡ್ಸಿತ್ತು ನನ್ನ ಬರ್ಡೇಗೆ ಅಂತ ಹೇಳಿ. ಇಲ್ಲೇ ಟ್ರೆಂಡ್ಸ್ ಒಳಗೆ ತೊಗೊಂಡಿದ್ದೆ ನಾನು. ಇದನ್ನ ನಮ್ಮ ಮಮ್ಮಿ ಕೊಡಿಸಿದ್ರು ಬರ್ತಡೇ ಸಲುವಾಗಿ. ಇದು ಒಂದು ಚಂದ ಐತಲ್ರಿ, ಇದು ನಮ್ಮ ಮಮ್ಮಿ ಫೇವ್ರೇಟ್. ಇದನ್ನ ಎಲ್ಲರೂ ಹೋಗ್ಬೇಕಂದ್ರೆ ಯಾವ್ದಾರ ಒಂದು ಫಂಕ್ಷನ್ ಇರಲಿಲ್ಲ, ಹಿಂಗೆ ನಾವು ಕುಬುಸ ಮದ್ವೆ ಇದೊಂದು ಹಾಕೊಂಡು ಹೋಗ್ತೀವಿ, ಯಾಕಂದ್ರೆ ಅದು ಅಷ್ಟೇ ಇಷ್ಟ ಆಗುತ್ತೆ, ಅದಕ್ಕೆ ಅದನ್ನ ಹಾಕೊಂಡು ಹೋಗ್ತೀವಿ. ಆ್ಯಂಡ್ ಇದೊಂದು ತೊಗೊಂಡಿದ್ರಿ, ಇದು ಆನ್ಲೈನ್ದಾಗ ಆರ್ಡರ್ ಹಾಕಿತ್ತು. ಇದು ಮಸ್ತ್ ಐತಿ, ಸ್ವಲ್ಪ ಉಲನ್ ಟೈಪ್ ಐತಿ. ಅದು ಏನಂತಾರಿಪ್ಪ, ಸಿಂಡ್ರೆಲ್ಲಾ ಗೋಲ್ಡ್ ಇರ್ತಾವ ಗೊತ್ತು, ಅವ್ರು ಹಿಂಗೆ ಹಾಕೋತಾರಲ್ಲ, ಏನ ಸಿಂಡ್ರೆಲ್ಲ ಎಂತಾವ ಗೊಂಬಿ ಹಾಕೋತಾರ, ಗೊಂಬಿ ಹುತ್ತಾಗಿ ಹಾಕೊಂಡಿರ್ತಾವ್ರಿ. ಹಿಂಗೆ ಹಾಕೊಂಡು ಹಿಂಗೆ 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 ಡ್ಯಾನ್ಸ್ ಮಾಡ್ತಿರ್ತಾವ. ಹಂಗೈತಿದ್ದು ಡ್ರೆಸ್ ಮಸ್ತ್ ಐತಿ. ಬಟ್ ಇನ್ನೊಂದು ಏನು ಗೊತ್ತ್ರಿ, ಎಲ್ಲರೂ ಸಿಕ್ತಂದ್ರೆ ಮುಗಿದು ಹರಿದ ಬರ್ತೈತೆ ಕರ್ರ ಅಂತ ಹೇಳಿ. ನೀ ಯಾಕಲ್ಲಿ ಸಿಗಿಸಾಕೋತಿ ಎಲ್ಲರೂ? ನಾ ಹೇಳಾಕತ್ತೀನಿ ಅವ್ರಿಗೆ, ನಾ ಎಲ್ಲೂ ಸಿಗಿಸ್ಕೊಳ್ಳೋದಿಲ್ಲ, ನನಗೂ ಗೊತ್ತೈತಿ. ನಾ ಹೇಳಾಕತ್ತೀನಿ ಜಾಗಿ ಐತಿಲ್ಲ, ಎಲ್ಲರ ಕೊಕ್ಕಿಗೆ ಸಿಕ್ಕೋತಂದ್ರೆ ಪಟ್ ಅಂತ ಹರಿತೈತೆ ಅಂತ ಹೇಳತ್ತೀನಿ. ಹೊಟ್ಟೆ ಅರ್ಥ ಮಾಡ್ಕೊಂಡೇ ರೀ. ಇದೊಂದು ಲೂಸ್ ಟಿ ಶರ್ಟ್ ರೀ, ನೋಡಿರ್ಬೋದು ನೀವು ಪ್ರತಿಯೊಂದು ಲಾಗ್, ಯಾವ್ದಾರ ಒಂದು ಲಾಗ್ದಾಗ ಏನ ಹಾಕಿನಿ ಅನ್ಸುತ್ತೆ. ಇದು ಮೀಶೋದಾಗ ಆರ್ಡರ್ ಮಾಡಿದ್ದು. ಇದು ಚಲೋ ಬರ್ತೈತೆ ಇಲ್ಲೋ ಅಂತ ಹೇಳಿ ತರಿಸಿದ್ವಿ, ಬಟ್ ಇದು ಚಲೋ ಅಂತ ಅದಕ್ಕೆ ಇಟ್ಕೊಂಡೆ. ಲೂಸ್ ಟಿ ಶರ್ಟ್, ಸ್ವಲ್ಪ ದಪ್ಪ ಇದ್ದವ್ರಿಗೆ ಲೂಸ್ ಟಿ ಶರ್ಟ್ ಚಂದ ಕಾಣ್ತಾವ ಅದಕ್ಕೆ. ಇದು ಇವೊಂದು ಮೋಸ್ಟ್ ಫೇವ್ರೇಟ್ ಡ್ರೆಸ್ ರೀ. ಎಲ್ಲರ ಅವ್ನ ಜೊತೆ ಹೋದಾಗ್ರಿ, ಹೊರಗೆ ಹೋದಾಗ ಒಟ್ಟು ಈ ಡ್ರೆಸ್ ಹಾಕೊಂಡ್ಬರ್ಬೇಕು ಅವ್ನು. ಈ ಡ್ರೆಸ್ ಹಾಕೊಂಡು ಬರ್ಲಿಕ್ಕಂದ್ರೆ ಅವ್ನು ಸಿಟ್ಟ ಬರ್ತೈತಿ. ಅದು ಕೊಡ್ಸಿಂದ, ಅದು ಕಲರ್ ಐತಿಲ್ಲ, ಅದು ಹಾಕೊಂಡು ಅದು ಚಂದ ಕಾಣ್ತೈತಲ್ಲ. ಇದೊಂದು ಡ್ರೆಸ್ ಮಸ್ತ್ ಐತ್ರಿ, ಅವ್ನು ಭಾಳ ಇಷ್ಟ ಆಯ್ತು. ಅವ್ನ ಜೊತೆ ಹೋದಾಗ ಇದು ಡ್ರೆಸ್ ಹಾಕೊಂಡ್ಬರ್ಲಿಕ್ಕಂದ್ರೆ ನಾವು ಸಿಟ್ಟು ನೋಡ್ಕೊತ. ಇದು ನನ್ನ ಫೇವ್ರೇಟ್ ಹೇರ್ ರೀ. ಇದು ನನ್ನ ಫಸ್ಟ್ ಕೊಡಿಸಿದ್ದ ಸ್ವೆಟ್ರ್. ಕರೆ ನಾ ಎಲ್ಲಿದ್ದೆ ಗೊತ್ತ್ರಿ, ನಮ್ಮ ಊರಾಗಿದ್ದೆ ನಾನು. ಥಂಡಿ ಇತ್ತು ಅವಾಗ ಸ್ವೆಟ್ರ್ ಇದ್ದಿದ್ದಿಲ್ಲ ನನ್ನ ಕಡೆ. ನಾನು ಹೇಳಿದ ತಕ್ಷಣ ಆರ್ಡರ್ ಮಾಡಿ ಕಳಿಸಿದ್ದ ನಮ್ಮ ಊರಿಗೆ. ಇದು ನನ್ನ ಫಸ್ಟ್ ಗಿಫ್ಟ್, ನನ್ನ ಫಸ್ಟ್ ಡ್ರೆಸ್ ಕೊಡಿಸಿದ್ದಂದ್ರೆ ಇದೆ.
ಇನ್ನಾದರೂ ಇಟ್ಕೊಂಡಿನಿ. ಆ್ಯಂಡ್ ಲೈನ್ಸ್ ಅದಾವ ಅಷ್ಟೇ. ಇದು ನಮ್ಮ ಮಮ್ಮಿ ಕೊಡ್ಸಿದ್ರಿ. ಇದು ಮದುವೆ ಒಳಗೆ ಹೊರಗಿನ ದೇವ್ರು ಮಾಡ್ಬೇಕಾದ್ರೆ ಹಾಕೊಂಡಿದ್ದೆ ಈ ಟಾಪ್. ನಾನು ಇದು ಯೂಸೇ ಮಾಡಿಲ್ಲ ಮತ್ತು ನಾನು ಹಿಂಗೆ ಇಟ್ಟೆ. ಇದು ಯಾಕೆ ಯಾರಿಗೆ ಗೊತ್ತವಾ ಮನಸ್ಸ ಬರಲಿಲ್ಲ, ಅದಕ್ಕೆ ಇಟ್ಬಿಟ್ಟೆ. ಮಮ್ಮಿ ಕೊಡಿಸಿದ್ದು ಪ್ಯಾಂಟ್ ಈ ಥರ ಐತಿ. ಅವಾಗ ನಾವು ಮದ್ವೆ ಮಾಡ್ತಿರ್ತೀವಿ ನೋಡ್ರಿ, ಮದ್ವೆ ಹಿಂದಿನ ದಿವಸ ಏನೋ ಒಂದು ತಿಂಗಳು ಮುಂಚೆ ಹೊರಗಿನ ದೇವ್ರು ಏನೋ ಇರ್ತೈತೆ ನಮ್ಮ ಕಡೆ. ಅವಾಗ ಈ ಡ್ರೆಸ್ ಹಾಕೊಂಡಿದ್ದೆ. ಅವಾಗ ಈ ಡ್ರೆಸ್ ಹಾಕೊಂಡು ದೇವ್ರ ಪೂಜೆ ಮಾಡಿದ್ದೆ. ಆ್ಯಂಡ್ ಇದು ನೈಟ್ ಡ್ರೆಸ್ ನೋಡಿರ್ಬೋದು ನೀವು, ಗೋವಾ ಲಾಗ್ದಾಗ, ಮುಂಬೈ ಲಾಗ್ದಾಗ ಎಲ್ಲರೂ ಊರಿಗೆ ಹೋದಾಗ ಇದೊಂದು ಇರಲಿ ಅಂಥೇಳಿ ಕೊಡಿಸಿತ್ತು. ಇದು ಏನಂತ ಚಿನ್ನ ಇದಕ್ಕೆ? ಕಫ್ತಾನಿ ಡ್ರೆಸ್ ಅಂತ. ಈ ಡ್ರೆಸ್ ಭಾಳ ಎಲ್ಲರೂ ಇಷ್ಟಪಟ್ಟಾರಿ. ಎಲ್ಲರೂ ಕೇಳ್ತಾರೆ ಇದು ಎಲ್ಲಿ ತೊಗೊಂಡು ಅಂತ ಹೇಳಿ. ಆನ್ಲೈನ್ದಾಗ ತೊಗೊಂಡೇನ್ರಿ, ತಗೊಂಡಿಲ್ಲ, ಕೊಡಿಸೀನಿ. ಹಾ ಕೊಡಿಸೈತ್ರಿ, ನಾ ಸೆಲೆಕ್ಟ್ ಮಾಡೀನಿ. ಹಾ ಇವನೇ ಸೆಲೆಕ್ಟ್ ನೋಡ್ರಿ. ನಾ ಇವು ಏನ್ ಡ್ರೆಸ್ ತೆಗಿಯಕತ್ತಿಲ್ಲ ಎಲ್ಲ ಅವ್ನ ಕಡೆಯಿಂದ ಸಿಗ್ತಾವ್ರಿ. ಮತ್ತು ಅವ್ನ ಸೆಲೆಕ್ಷನ್ ರೀ, ಅವನೇ ಆರ್ಡರ್ ಮಾಡ್ತಾನ, ನನಗೆ ಹೇಳಲಾರ್ದಾನೆ ಅವನೇ ತರಿಸ್ತಾನ. ಇಷ್ಟ ಆದ್ರೆ ಇಟ್ಕೊಳ್ರಿ, ಇಷ್ಟ ಆಗಿದ್ರೆ ವಾಪಸ್ ಕಳ್ಸಿದ್ರಿ ಅಷ್ಟೇ. ಸೊ ಈ ಸೀರೆ ಐತಲ್ರಿ, ಇದು ನಾನು ಎಲ್ಲೇ ಹೋಗಿದ್ದೇರಿಪ್ಪ, ಯಾವುದೋ ಫಂಕ್ಷನ್ ಇತ್ತು ರೀ ಇಲ್ಲಿ. ನನ್ನ ಮದ್ವೆ ಆದ ಮರ್ದಿವ್ಸೇನ ಅಂದ್ರಲ್ಲ, ಯಾವಾಗೂ ಗೊತ್ತಿಲ್ರಿ, ಒಟ್ಟು ಮದ್ವೆ ಇದ್ದಾಗ ಅನ್ಸುತ್ತೆ, ಏನೋ ಮದ್ವೆ ಆದ್ಮೇಲೆ ಗೊತ್ತಿಲ್ಲ. ಒಂದು ಫಂಕ್ಷನ್ಗೆ ಹೋಗಿದ್ದೆ, ಅವ್ರದ್ದು ಕುಬ್ಸ ಇತ್ತು. ನಾವು ಅವರಿಗೆ ಆಯರಿ ಮಾಡಿದೀವಿ ರೀ. ಅವ್ರು ಹೋಗ್ಬೇಕಾದ್ರೆ ಆಯರಿ ಕೊಟ್ರೆ ಈ ಸೀರೆ ಚಂದ ಅನಿಸ್ತ್ರಿ, ಅದಕ್ಕೆ ಇಟ್ಕೊಂಡೇರಿ. ಬಟ್ ಇವ ಹಾಕೋಬೇಡ, ಅದೇನು ಚಂದ ಐತೆ ಅಂದ್ಬಿಟ್ಟ, ಬ್ಯಾಡ ಹಾಕೋಬೇಡ ಅಂತಂದ. ಬಟ್ ಅದು ನಂಗೆ ಹೆಂಗೈತಿ, ಅದು ಹಾಕೋಬಾರ್ದತ್ತಲ್ಲ, ಅದು ಫುಲ್ ಹಿಂಗೆ ಇದು ಉಬ್ಬುತ್ತಿತ್ತು, ಹಿಂಗೆ ಪೇಪರ್ ಇದ್ದಂಗೆ ಐತಿ. ಅದು ಉಟ್ಕೊಳಕ್ ಬರ್ಬೇಕು ಚಂದಾಗೆ. ನಿನಗೇನು ಉಟ್ಕೊಳಕ್ ಬರ್ತೈತಿ ಸೀರೆ? ಡ್ರೆಸ್ ಹಾಕೊಳಕ್ ಬರಲ್ಲ? ಹೌದು, ನಂಗೆ ಡ್ರೆಸ್ ಹಾಕೋಕ್ ಬಂದ್ಬಿಡಿ. ದಿಮಾಕ್ ಅಂದ್ಬಿಟ್ರೆ ಏನೂ ಗೊತ್ತಿಲ್ಲ ರೀ. ಅವಾಗ ನಾ ಅವಾಗ ತೊಗೊಂಡಿದ್ದೆ ರೀ, ಇಷ್ಟಪಟ್ಟಿದ್ದೆ. ಅದಕ್ಕೆ ಇದನ್ನ ಇಟ್ಕೊಂಡಿನಿ, ಯಾವಾಗ ಯೂಸ್ ಮಾಡ್ತೀನಿ ಗೊತ್ತಿಲ್ಲ. ನೆಕ್ಸ್ಟ್ ಈ ಡ್ರೆಸ್ ನೋಡಿರ್ಬೋದು ನೀವು, ಮಾಡೀನಿದೆ ಡ್ರೆಸ್ ಲಾಗ್ ನಾನು. ಇದು ಇವನೇ ಕೊಡ್ಸಿದ್ರಿ. ಇದು ವೇಲ್ ಬಂದೈತಿ. ಇದ್ರ ಜೊತೆಗೆ ಇದ್ರದ್ದು ನಾ ಲಾಗ್ ಮಾಡೀನಿ ರೀ, ಪ್ರೈಸ್ ಮತ್ತು ಅದರದ್ದು ಲಿಂಕ್ ಎಲ್ಲ ನಾನು ಲಾಗ್ದಾಗ ಕೊಟ್ಟೀನಿ. ಅದು ಏನೋ ಡ್ರೆಸ್ಸದ್ದು ಏನೋ ಐತಲ್ಲ, ಅದು ಇದ್ರದ್ದು ಡ್ರೆಸ್ಸದ್ದು ನಾನು ಲಿಂಕ್ ಹಾಕಿರ್ತೇನೆ, ತಗೋರಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ. ಆ ಲಾಗದ್ದು ನೀವು ಹೋಗಿ ಚೆಕ್ ಮಾಡಿರಿ. ನಿಮ್ಗೆ ಇದ್ರದ್ದು ಡ್ರೆಸ್ ಪ್ರೈಸ್ ಮತ್ತು ಏನದು ಲಿಂಕ್ ಅವೆಲ್ಲ ಲಾಗ್ ಒಳಗೆ ಸಿಗ್ತಾವು. ಅದು ಆ ಲಾಗಿದ್ದು ಡಿಸ್ಕ್ರಿಪ್ಷನ್, ಈ ಲಾಗಿಗೆ ಡಿಸ್ಕ್ರಿಪ್ಷನ್. ಅಯ್ಯೋ ದೇವ್ರೇ, ಡಿಸ್ಕ್ರಿಪ್ಷನ್ ಇರ್ತೈತೆ ನೋಡ್ರಪ್ಪ, ಹೋಗಿ ಚೆಕ್ ಮಾಡ್ರಿ. ನೀ ಕೊಟ್ಟಿರದೇ ಇಲ್ಲ, ಏನು ಇವ್ ಬೈರಿ, ಅವ ಕೊಟ್ಟಿರೋದೇ ಇಲ್ರಿ. ಈ ಡ್ರೆಸ್ ಇಷ್ಟಪಟ್ಟು ತಗೊಂಡಿದ್ರಿ. ಎರಡು ಇಂಥವು ಇಷ್ಟಪಟ್ಟು ತಗೊಂಡಿದ್ದಲ್ಲ, ನಾನು ಇಷ್ಟಪಟ್ಟು ಕೊಡಿಸಿದ್ದೆ, ಚಿನಿ ತಗೊಂಡಿದ್ದಲ್ಲ. ನಾ ಏನ್ ಹೇಳಿ ನೀವು ಮುಂಚೆನ ಮತ್ತೆ ತಗೊಂಡಿದ್ರೆ ಹಾಕೋಬೇಡ. ಈಗ ಏನು ಬ್ಯಾಗ್ ಬರ್ತೈತಿ, ಈಗ ಹಂಗ ಅನ್ಬೇಡ. ಯಾಕ ಮತ್ತೆ ನಮ್ದು ಕ್ರೆಡಿಟ್ ತಗೋತಿ, ತಗೊಂಡಿದ್ರಿ ಅಂತ ನೋಡ್ರಿ. ಇವ ಪ್ರತಿಯೊಂದು ಡ್ರೆಸ್ ಕೊಡ್ಸುದು ನನಗೆ ರೀ, ಕೊಡಿಸ್ತಾರಿ. ಮತ್ತೆ ಈಗ ನಾವಿಬ್ರು ಒಂದೇ ಇಲ್ಲ, ಅದಕ್ಕೆ ನಾವು ತಗೊಂಡಿವಿ. ಇಲ್ಲ, ನಾವು ತಗೊಂಡವನು, ನಾವು ಕೊಡಿಸಿರ ಅನ್ಬೇಕದು. ನೀನು ನೋಡ್ರೆ, ನೀನು ಸ್ವತಃ ಸೆಲೆಕ್ಟ್ ಮಾಡಿ ನನಗೆ ಹೇಳ್ತಿದ್ದಕ್ಕೋ ಅಲ್ಲಿ ಹೋಗ್ತೀವಿ ತಗೋ ಅದು ತಗೋ ಅಂದಿದ್ದೆಪ್ಪ ಅಂತಂದ್ರೆ ಅದು ನೀ ತಗೊಂಡಂಗೆ ಹೌದಿಲ್ಲ. ನಾನು ಇಷ್ಟಪಟ್ಟು ತೊಗೊಂಡಿದ್ದು, ನಿನ್ಗೆ ಕೇಳಾರೆ ತೊಗೊಂಡಿದ್ದು. ನಾ ಆರ್ಡರ್ನ ಹೇಳಿದ್ದೀನಿ, ಅದು ಮೊದಲು ಆರ್ಡರ್ ಮಾಡೋದ್ರೆ ಇಲ್ಲ. ಮತ್ತು ನಾನು ಕೊಡೋದಂಗಿಲ್ಲ ಅದು. ಈಗ ಏನಾಯ್ತು, ಈಗ ನಾನು ನಿಮ್ಮ ಮುಂದೆ ಮಾತಾಡಕತ್ತೀನಿ ಅಂದಮೇಲೆ ಅದು ನಂದೇ ಅಂತ. ಸುಬ್ಬಿ ಎರಡು ಚಂದ ತಗೊಂಡು ಆಯ್ತ್ರಿ. ಇದು ಹೇಳಾರ್ದೆ ಆರ್ಡರ್ ಮಾಡಿ ಕೊಡ್ಸಿದ್ರಿ ಈ ಡ್ರೆಸ್. ಅವ ನನಗೆ ಇದು ಇಷ್ಟ ಆಗಿತ್ತ. ನನಗೆ ಅವು ಇನ್ನೂ ಎರಡು ತರಿಸಿದ್ದಾರಿಪ್ಪ. ಎರಡು ತರಿಸಿದ್ದಾರಿ. ಭಾಳ ಇಷ್ಟ ಆಗ್ಲಿಲ್ರಿ, ಅದಕ್ಕೆ ಕೊಟ್ಟು ಕಳಿಸ್ಬಿಟ್ಟು. ನೋಡ್ರಿ, ಭಾಳ ಇಷ್ಟ ಆಗಿಲ್ಲತ್ರಿ, ಹಟ್ ವರ್ಸ್ಟ್ ಇತ್ತತ್ರಿ. ಅದು ತೆಳ್ಳಗಿತ್ರಿ, ಬಟ್ಟೆ ಫುಲ್ ಇಲ್ಲೆಲ್ಲ ಮೈಗೆ ಅಂಟ್ಕೊಂಡಂಗೆ ಆಗಿತ್ರಿ. ಮತ್ತು ಇನ್ನೂ ಅದು ಬ್ಯಾಸ್ಗೆಗೆ ಹಿಂಗೆ ಶೆಕೆಗೆ ಹಾಕೊಂಡು ಅಡ್ಡಾಡಿದ್ರೆ ಮುಗಿತ್ರಿ. ಮೈಯಾಗಿ ನೀರೆಲ್ಲ ತಪ 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 ಸುರುದೆಲ್ಲ ಕಾಣ್ತಿತ್ರಿ ಅಂತ ತರಿಸಿದ್ದಾರೆ. ಅದಕ್ಕೆ ಹೇಳ್ರಿ 3,000 ರೂಪಾಯಿ ರೀ. ಇದಕ್ಕೆ ಅದು ಆಫರ್ದಾಗಿತ್ತು 2,000 ರೂಪಾಯಿನ. 2,000 ರೂಪಾಯಿ ರೀ. ಇಷ್ಟ ಇಲ್ಲ. ಸೆಲೆಬ್ರಿಟೀಸ್ ಹಾಕೊಂಡಿದ್ರಂತ ಅದನ್ನ ನೋಡಿ ತರಿಸಿದ್ದಾರೆ ನಂಗೆ. ಅದು ಇತ್ತು ರೀ, ಬಕ್ವಾಸ್ ಇತ್ತು ರೀ. ನನಗೇನು ಇಷ್ಟ ಆಗಲಿಲ್ಲ ರೀ, ಅಜ್ಜಿಗೂ ಇಷ್ಟ ಆಗಲಿಲ್ಲ ರೀ. ಅವಳು ವಾಪಸ್ ಕಳಿಸ್ಬಿಟ್ರಿ. ಹಂಗೆ ಅದ್ರ ಜೊತೆಗೆ ಇದು ಇದು ಹಿಂಗೆ ಲೈಟ್ ಕಲರ್ ಭಾಳ ಇಷ್ಟ ಆಗಲ್ರಿ. ಹಿಂಗೆ ಸ್ವಲ್ಪ ಒಟ್ಟು ಜಗಮಗ್ ಇರ್ಬೇಕು. ಜಗಮಗ್ ಅಂದ್ರೆ ಹೆಂಗೆ ಗೊತ್ತಾ, ಸ್ಟೋನ್ಸ್ ಗೀನ್ಸ್ ಅವು ಇದ್ರ ಜಗಮಗ್ ಅಂತ. ಇದು ಒಂದು ಇದ್ರ ಜೊತೆಗೆ ಇದು ಪ್ಯಾಂಟ್ ಬಂದೈತೆ, ಪ್ಲಾಜೋ ಪ್ಯಾಂಟ್ ಚಂದ ಐತಿ. ಇವು ಸ್ಕರ್ಟ್ ರೀ, ಸಾರಿಗೆ ಹಾಕೋತಾರ ಸ್ಕರ್ಟ್. ಅವು
ಅಲ್ಲಿ ಬರದಾರ ಶೇಪರ್ ಅಂತೇಳಿ ಮತ್ತೆ ಶೇಪ್ ಸ್ಕರ್ಟ್ ಅಂತಾರ ಶೇಪರ್ ಅಂತಾರ ಎರಡು ಒಂದೇ. ಓ ಇಂಥವು ಎರಡು ತರಿಸಿದ್ದಾರೆ ಮದುವೆ ಸಲುವಾಗಿ ಅಂತ ಯೂಸ್ ಆದು ರೀಪ್ಪ ಯೂಸ್ ಆದು. ಆ್ಯಂಡ್ ನೆಕ್ಸ್ಟ್ ಇದೊಂದು ಡ್ರೆಸ್ ರೀ, ಇದೊಂದು ಹಾಂ ಇದೊಂದು ಕೊಡಿಸಿದ್ದಲ್ಲ ನನ್ನ. ಓ ಇದು ಹಾಕೊಳ್ಳೋದಿಲ್ಲ ಇಲ್ಲಿ ಈ ಮದುವೆ ಹಾಕೊಂಡೋಗಿ ನೋಡಿ ಮಸ್ತ್ ಐತಿದ ನೋಡ್. ಇದು ಭಾರಿ ಏನಂತಾರ ಅದಕ್ಕೆ ಪಲ್ಲು ದುಪ್ಪಟ್ಟ ದುಪ್ಪಟ್ಟ ಅಂತಾರ ಇಲ್ಲ ಅಂತಾರ. ಮಸ್ತ್ ಇದ್ರ ಐತಿ. ಜೊತೆಗೆ ಪ್ಯಾಂಟ್ ಈ ತರ ಬಂದಿದೆ ಪ್ಲಾಜೋ ಬಂದ. ಯಾರು ತಗೋತಿ ಇದು ಪ್ಲಾಜೋ ಹೆಂಗೆ ಕೂತ್ರಿ ನೋಡ್ರಿ, ವಿ ಶೇಪ್ ಕಟ್ ಐತಿ. ವಾವ್ ಎಷ್ಟು ಚಂದ ಐತಿ ಗೊತ್ತ್ರಿ ಇದು ಡ್ರೆಸ್. ಇದನ್ನ ಭಾಳ ಇಷ್ಟ ನೋಡ್ರಿ. ಇದು ಎರಡು ನಾನೇ ಸೆಲೆಕ್ಟ್ ಮಾಡಿದ್ರಿ, ಅವ ತರ್ಸಿದಾರಿ ಸೆಲೆಕ್ಟ್ ಮಾಡೋದಕ್ಕೆ ನಾನು. ಹಂಗೆ ಸ್ವಲ್ಪ ಹೊಡಿದು ಹೊರತು. ಹೌದು ಮತ್ತ ಇದು ಪ್ಲೇನ್ ಐತ್ರಿ, ಸ್ವಲ್ಪ ಲುಕ್ ಕೊಡ್ತೈತೆ, ಮಸ್ತ್ ಲುಕ್ ಕೊಡ್ತೈತೆ. ಇಲ್ಲ ಅಷ್ಟೇ ನೆಕ್ಕಿಗೆ ಅಷ್ಟೇ ಇದು ಬಂದೈತಿ, ಈ ತರ ಬಾರ್ಡರ್ ಬಂದಾವ. ಇದು ಹೊಟ್ಟೆ ಹಾಕೊಂಡಿಲ್ಲ ನೀನು ಡ್ರೆಸ್ ಇಲ್ಲೂರು ಹೊಟ್ಟೆ ಮುಂದೆ ಫಂಕ್ಷನ್ಗೆ ಹೋಗಿಲ್ಲ ಎಲ್ಲೂ. ಈಗ ನಾಳೆ ಮದ್ವೆ ಐತಲ್ಲ ಅಲ್ಲಿ ಹಾಕೊಂಡು ಹೋಗ್ತೀವಿ. ಮಸ್ತ್ ಐತಲ್ರಿ ಇದು, ಪ್ಲೇನ್ ಲುಕ್ ಭಾರಿ ಕೊಡ್ತೈತಿ. ಆ್ಯಂಡ್ ಇದು ನೋಡ್ರಿ ವೇಲ್ ಫುಲ್ ಪ್ರಿಂಟ್ ಮಸ್ತ್ ಐತದ. ಪ್ರಿಂಟ್ ಮಸ್ತ್ ಐತ್ರಿ. ಅದ್ರೊಳಗೆ ಹಂಬೋ ಆಕಳ ಆಕಳ ಅದ ನೋಡ್ರಿ. ಎತ್ತೇನ್ ಆಕಳ ರೀ, ಗಿಡ ರೀ, ಪಕ್ಷಿ ಏನೇನು ಅದಾವ, ಹೂವ, ಕಮಲ ಹೂವ ಚಂದ ಐತಿದು ಅಲ್ಲ ನೋಡ್ರಿ, ಮಸ್ತ್ ಐತ್ರಿಪ್ಪ. ಒಂದು ಎಷ್ಟು ಚಂದ ಹೋಗ್ತಾಳ ಮಂಗೆ ಅಂಬಳಿ. ನೆಕ್ಸ್ಟ್ ಇದು ನಂದು ಮನಿ ಓಪನಿಂಗ್ ಕೊಡ್ಸಿದ್ದಾರೆ. ಈ ಮನಿ ಓಪನಿಂಗ್ ಇದ್ದಾಗ ನಾವು ಇಲ್ಲಿ ಬಂದಿದ್ವಿ, ಲಾಕ್ಡೌನ್ ಆಗಿತ್ತು ಅವಾಗ 2020 ಒಳಗಾಗಿ. ಇದು ಫಸ್ಟ್ ಡ್ರೆಸ್ ನಾನು ಕೊಡಿಸಿದ್ದೆ ಸ್ವೆಟರ್ ಫಸ್ಟ್. ಹಂಗಲ್ಲ ಅದು ಹಂಗಲ್ಲ. ಓ ಇದು ಹಿಂಗ ಹಿಂಗ ಅಂತ ಅನ್ನತ್ವಲ್ರಿ. ಅದು ಏನ್ ಗೊತ್ತ್ರಿ, ಇದು ಡ್ರೆಸ್ ಮನಿ ಓಪನಿಂಗ್ ದಾಗ ಕೊಡ್ಸಿದ್ರಿ. ಇನ್ನು ನಮ್ದು ಮದ್ವಿದ ಏನು ಮಾತುಕತೆ ಏನು ಇದ್ದಿದ್ದಿಲ್ಲ. ಅವಾಗ ನಾವು ಮನಿ ಓಪನಿಂಗ್ ಬಂದಿದ್ವಿ ಇಲ್ಲೇ, ಅಂದ್ರೆ 2021 ಮನಿ ಓಪನಿಂಗ್ ಇತ್ತಿಲ್ಲೇ. ಅವಾಗ ಬಂದಿದ್ವಿ ನಾವು. ಬಂದಾಗ ಈ ಡ್ರೆಸ್ ಕೊಡ್ಸಿದ್ದಾರೆ ಇವ. ಆಮೇಲೆ ನೆಕ್ಸ್ಟ್ ಸ್ವೆಟರ್ ತೋರಿಸಿದ್ದಲ್ರಿ, ಅದು ಮದುವೆ ಮಾತುಕತೆ ಆದಮೇಲೆ ಫಸ್ಟ್ ಕೊಡ್ಸಿದ್ದು ಅದ ಡ್ರೆಸ್ ರೀ. ಇದು ಮನಿ ಓಪನಿಂಗ್ ಮಾಮ ಆಗಿ ಕೊಡ್ಸಿದ್ರಿ ಇದು ಅಷ್ಟೇ. ಅವಾಗ ಏನಾಗ ಕೊಡಿಸಿದ್ದೆ ಮತ್ತೆ ಅವಾಗ ಹೋಗ್ಬೇಕಾದ್ರೂ ಹೆಡನ್ಸಿಗೆ ಕೊಡ್ಸಿದಲ್ಲ, ಅವಾಗಿಂದ ಪ್ರೀತಿ ಹುಡ್ತ್ರಿ ಒಮ್ಮಾಗಿ. ಇದು ಅಂತೂ ಭಾಳ ಇಷ್ಟ ನೋಡ್ರಿ. ಇದು ಹೆಂಗೆ ಇಟ್ಕೋತ್ರಿ ನೋಡ್ರಿ, ಈಗ ಈ ಥರ ಹಾಕೊಂಡಾಗ ಮಸ್ತ್ ಕಾಣ್ತೈತ್ರಿ. ಇದು ನೋಡ್ರಿ ತೋರಿಸ್ರಿ ನೋಡ್ರಿ, ಈಗ ಹಿಂಗೆ ನಿಂತ್ರೆ ಇನ್ನೊಬ್ರು ಬರ್ತೈತೆ ನೋಡಿ. ದಪ್ಪ ಆಗಿಲ್ಲ ಚಿನ್ನಿನ ಕರೆಗೂ ಎಟ್ರಿ 2020 2021 22 23 24 25 ನೋಡ್ರಿ 6 ವರ್ಷ ದಪ್ಪ ಆಗಿಲ್ರಿ. ನಾ ಹೆಂಗದೇನಿ ಇನ್ನೂ ಬರತೈತಿ ನೋಡೋದು. ಮತ್ ಕಲರ್ ಹೋಗಿಲ್ಲ ಚಿನ್ನಿ, ಇದು ಹಾಕೊಂಡಿರಲ್ಲ ಜಾಸ್ತಿ ನೋಡಿಲ್ಲ, ನೀರ ಹಾಕಿ ನಾನು ಇದನ್ನ ಹಾಕಿದ್ರು ಕಲರ್ ಹೋಗಿಲ್ಲ. ಚಲೋ ಬಂತ. ಟ್ರೆಂಡ್ಸ್ ಒಳಗೆ ತಗೊಂಡಿದ್ರಿ ಇಲ್ಲೇ ಬಿಜಾಪುರ ಒಳಗೆ. ಟ್ರೆಂಡ್ಸ್ ಒಳಗೆ ತಗೊಂಡಿದ್ದಲ್ಲ, ಇಲ್ಲೇ ತಗೊಂಡಿದ್ರಿ ಮಾಲ್. ಫಸ್ಟ್ ಅದು ಮಾಲ್ ಅವಾಗೆ ಓಪನಿಂಗ್ ಆಗಿತ್ತಲ್ಲ, ಮೊದಲಾಗಿತ್ತು. ಇದು ಏನೋ ಡ್ರೆಸ್ ಇದು ಅಂತ ಇತ್ರಿ ಅಲ್ಲಿ. ಅದು ಬಿಟ್ಟು ಮತ್ತೆ ಯಾವ ಡ್ರೆಸ್ ಚಂದ ಇದ್ದಿದ್ದಿಲ್ಲ. ಇದು ಅಂತ ತಗೊಂಡೆ, ಚಂದ ಐತಿ ಡ್ರೆಸ್, ಮಸ್ತ್ ಐತಿ. ನನಗಂತೂ ಭಾಳ ಇಷ್ಟ ಆಗ್ರಿಪ್ಪ. ಅವಾಗ ಇದು ಫಸ್ಟ್ ಮನಿ ಓಪನಿಂಗ್ ಬಂದಾಗ ಕೊಡಿಸಿದ್ರಿ, ಇನ್ನೂ ಮದುವೆ ಮಾತುಕತೆ ಇರ್ಲಾರ್ದಾಗ. ನೆಕ್ಸ್ಟ್ ಇದು ನಂದು ದೀಪಾವಳಿ, ಫಸ್ಟ್ ದೀಪಾವಳಿ. ಇನ್ನೂ ನಾ ಮದುವೆ ಮಾಡ್ಕೊಂಡಿದ್ದಿಲ್ಲ, ಅವಾಗ ಇಲ್ಲೇ ಇದ್ದೆ ಇವ್ರ ಮನ್ಯಾಗ. ಅವಾಗ ಕೊಡಿಸಿದ್ದಿದ್ದು ಡ್ರೆಸ್ ರೀ. ಚಿನಿ ನೀನು ಮದುವೆ ನಂಗೆ ಡ್ರೆಸ್ ಕೊಡ್ಸಿ. ಇದು ಮದುವೆ ಡ್ರೆಸ್ ಕೊಡ್ಸಿ ಅಲ್ಲ, ನಾ ಇದು ಚಿನಿ ಇದು ಮೊನ್ನೆ ದೀಪಾವಳಿ ಮಾಡಿದಾಗ ಸೀರೆ ಕೊಡ್ಸಿ ಅಲ್ಲ ನಂಗೆ. ಯಾವ ಮನೆ ದೀಪಾವಳಿ ಮಾಡಿದಾಗ? ಈಗ ಸೆಕೆಂಡ್ ದೀಪಾವಳಿ. ಫಸ್ಟ್ ದೀಪಾವಳಿಗೆ ಇದು ಕೊಡ್ಸಿದ್ವಿ, ಇನ್ನು ಮದುವೆ ಆಗ್ಲಾರ್ದಾಗ. ಸೆಕೆಂಡ್ ದೀಪಾವಳಿಗೆ ಇದು ಕೊಡ್ಸಲ್ಲ ಸೀರೆ. ಓಕೆ, ನೆಕ್ಸ್ಟ್ ಏನು ಹೇಳ್ತೀನಿ, ಅದು ಡ್ರೆಸ್ ಇನ್ನೊಂದು ಇದು ಮುಂಬೈದಾಗ ತೊಗೊಂಡಿದ್ರಿ. ಇದು ತಳಗಾಗನ್ ಹಾಕೋಬೇಕಂತ ಇಲ್ಲಿ ಈಕಿ ಕೊಡ್ಬೇಕಿಲ್ಲ, ಪಿಂಕುಗರೆ ಪಿಂಕು ಕೊಟ್ಬಿಡು. ಇಲ್ಲ ನೀ ಹಾಕೊಂಡಿಲ್ಲ ಅಂದ್ರೆ ಯಾಕೆ ಸುಮ್ಮನೆ. ಇದು ನನಗೆ ಹೆಂಗೆ ಗೊತ್ತ್ರಿ, ಇಲ್ಲಿ ಬಂದ್ಕೊಂಡ್ರೆ ಇಲ್ಲಿ ಅಟ್ಲೀಸ್ಟ್ ಅದು ಈ ಡಿಸೈನ್ ಹಿಂಗೆ ಇರ್ತಿರ್ಬೋದು ಅನ್ಸುತ್ತೆ. ನಾನು ಡಿಸೈನ್ ಪಿಂಕು ಕೊಡು ಪಿಂಕು ಕೂಡ್ತೈತಿ ಡ್ರೆಸ್. ಇಲ್ಲಿ ನೋಡ್ರಿ, ಹಿಂದ ಈ ಟೈಪ್ ಐತಿ, ಮುಂದೆ ಇಲ್ಲಿ ಕುತ್ತಿಗೆ ಬಂದು ಸಿಕ್ಕೋಂಗಾಗತ್ತಿತ್ರಿಪ್ಪ. ಫುಲ್ ಇಲ್ಲಿ ಮೈ ಮೇಲೆ ಬಂದ್ಕೊಂಡಿರ್ಬೇಕ ಕುಂತಂಗ ಅನ್ಸತ್ತಿತ್ತು. ಅದಕ್ಕೆ ಇದು ಇಟ್ಬಿಟ್ಟಿನಿ. ಅಕ್ಕಿ ಪಿಂಕ್ ಅದ, ಪಿಂಕಿ ಕೊಡ್ತೀನಿ, ನೋಡ್ತೀನಿ ಅಕ್ಕಿಗೆ. ಹೌದಿಲ್ಲ, ಬಿಡಿಸ್ಕೊಂಬರಾಕಾಗೈತೆ. ಈಗ ಇದೊಂದು ಡ್ರೆಸ್ ತೊಗೊಂಡಿದ್ದೆ ಮೀಶೋದಾಗ. ಬಕ್ವಾಸ
ಬಕವಾಸ ಐತ್ರಿ ಇದು. ಮತ್ತು ದಿವಸ ಹಾಕೋಬೇಕಿಲ್ಲ, ದಿವಸ ಹಾಕೊಂಡ್ರೆ ಇದು ಮಾಡ್ಬಿಡ್ಬೇಕಿಲ್ಲ. ಕಲರ್ ಬಿಡ ಆತಿದ್ದು ಮತ್ತು ದಿವಸ ಹಾಕೊಂಡು ಇದು ಮಾಡ್ಬಿಡು ಮತ್ತೆ. ಅದೇ ಚಂದ ಐತ್ರಿ ನೋಡಾಕ, ಬಟ್ ಕಲರ್ ಬಿಡ ಅಂದ್ರ ಏನದು ಏನಂತಾರದು ನೀರ ಹಾಕೋಣ ಅದು ಕಲರ್ ಬಿಡ ಆತೈತ್ರಿ. ಸರಿ, ಇಷ್ಟು ನಾನು ಡ್ರೆಸ್ಸದ ಲಾಗ್ ಮಾಡೀನಿ. ನೆಕ್ಸ್ಟ್ ನಾನು ಸ್ಯಾರಿ ಲಾಗ್ ಮಾಡ್ತೀನಿ ಅಂತ, ಯಾಕಂದ್ರೆ ಈಗ ಇಷ್ಟು ಡ್ರೆಸ್ ತೋರ್ಸೋಕ್ಲೆ ಇಷ್ಟು ದೊಡ್ಡದು ಲೆಂದಿ ಆಗ್ಯದ ನನ್ನ ವಿಡಿಯೋ. ಸೊ ಅದಕ್ಕೆ ಲಾಗ್ ಇಲ್ಲಿ ಏನು ಮಾಡ್ತೀನಿ ಅಂದರೆ ಇವು ಸ್ಯಾರಿ ಎಲ್ಲ ನೆಕ್ಸ್ಟ್ ಟೈಮ್ ನನ್ನ ಮದ್ವೆ ಸ್ಯಾರಿ ಹಿಡ್ಕೊಂಡು ನಾ ಎಂಗೇಜ್ಮೆಂಟಿಗೆ ಸ್ಯಾರಿ ಮತ್ತು ನಂದು ಏನ್ರಿಪ್ಪ ನಮ್ಮ ಮನ್ಯಾಗ ಏನೇನೋ ಪೂಜೆ ಮಾಡಿಸಿದ್ದು ಅವೆಲ್ಲ ಸ್ಯಾರಿ ಇಷ್ಟೊಂದು ಕೊಡ್ಸ್ಯಾರ, ಅವನ್ನೆಲ್ಲ ಡೀಟೇಲ್ ಆಗಿ ನೆಕ್ಸ್ಟ್ ಲಾಗ್ದಾಗ ಬರ್ತಾವಂತ. ಈ ಲಾಗ್ ಇಲ್ಲಿ ಏನು ಮಾಡ್ತೀನಿ ಅಂತ ಇಷ್ಟ ಅದ ನೋಡ್ರಿ ನನ್ನ ಕಡೆ ಡ್ರೆಸ್. ಇಷ್ಟು ಬಿಟ್ರೆ ನನ್ನ ಕಡೆ ಮತ್ತೆ ಯಾವ ಡ್ರೆಸ್ ಇಲ್ಲ, ಹೊರಗೂ ಇಲ್ಲ ಒಳಗೂ ಇಲ್ಲ, ಇಷ್ಟೇ ಡ್ರೆಸ್ ಇವು ಬಿಟ್ರೆ ಮತ್ತೆ ಏನು ಡ್ರೆಸ್ ಇಲ್ಲ ನಿನ್ನ ಕಡೆ. ಇಷ್ಟು ಹಾಂ ಹೋಗ್ಲಿ ಬಿಡ್ರಿ, ಅವರು ಹಿಂಗೆ ಅದಾರಿ. ಹುಡುಗಿಯರಿಗೆ ಡ್ರೆಸ್ ಎಷ್ಟು ಕೊಡ್ಸಿದ್ರು ತೃಪ್ತಿ ಆಗೋದಿಲ್ಲ ರೀ. ನಿಮಗೂ ಗೊತ್ತಿರಿ ನಮಗೂ ಗೊತ್ತಿರಿ. ಸೊ ಹೆಂಗೆ ಅನ್ನಿಸ್ತ್ರಿ ಈ ಲಾಗ್? ನಿಮಗೆ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಕಡೆಗೂರಿಪ್ಪ ಇಷ್ಟು ಕಷ್ಟಪಟ್ಟು ಮಾಡಿರ್ತೀವ್ರಿ, ಸ್ವಲ್ಪ ಕಮೆಂಟ್ ಹಾಕ್ತೀರಿ, ನಮಗೂ ಖುಷಿ ಬರ್ತೈತಿ. ಹೇಳಿರ್ತೀವಿ, ಸ್ವಲ್ಪ ಕಮೆಂಟ್ ಹಾಕಿದ್ರೆ ನಮಗೂ ಖುಷಿ ಆಗುತ್ತಪ್ಪ, ಎಲ್ಲರೂ ನೋಡ್ತಾರ, ಕಮೆಂಟ್ ಹಾಕ್ತಾರ ಅಂದ್ರೆ ಇನ್ನೂ ಸ್ವಲ್ಪ ಏನದ ಮೋಟಿವೇಶನ್ ಬರುತ್ತೆ. ಮೋಟಿವೇಶನ್ ಬರ್ತೈತಿ. ಸ್ವಲ್ಪ ಹಿಂದೆ ಬೆನ್ನು ಒತ್ತತೈತಿ. ಮಂಗಿ ಬೆನ್ನು ಒತ್ತೈತಿ. ಹಿಂಗಲ್ರಿ ದುಗುಸ್ತೈತಿ. ಏನ್ ದುಗಿಸ್ತೈತಿ? ಸಪೋರ್ಟ್ ಮಾಡ್ದಾಗ ಸಬಾಷ್ ಕೊಟ್ಟಂಗ ಪುಷ್ ಮಾಡ್ದಂಗ ಆಗತ್ತೆ, ಪುಷ್ ಮಾಡ್ದಂಗ ಆಗತ್ರಿ. ಅದಕ್ಕೆ ರೀ ನೀವು ಕಮೆಂಟ್ ಹಾಕ್ತಿರಿ, ನಮಗೆ ಖುಷಿ ಬರುತ್ತೆ. ಕಮೆಂಟ್ ಹಾಕಿದ್ರೆ ಅಂದ್ರೆ ಒಂದ ಕಮೆಂಟ್ ಇರಲಿ ಎಷ್ಟು ಖುಷಿ ಪಡ್ತೀನಿ ಗೊತ್ತ್ರಿ. ನಾನು ಒಂದು ಮೊನ್ನೆ ಲಾಗ್ದಾಗ ಒಬ್ಬರು ಕಮೆಂಟ್ ಹಾಕಿಲ್ರಿ, ಒಬ್ಬರು ಯಾರೋ ಕಮೆಂಟ್ ಹಾಕಾರ, ಅಷ್ಟೇ ಎಷ್ಟು ಖುಷಿ ಆತ್ರಿಪ್ಪ ನನಗೆ. ಅದಕ್ಕೆ ನೀವು ಕಮೆಂಟ್ ಹಾಕ್ರಿ. ಒಂದು ದಿವಸ ನಾವು ರಿಪ್ಲೈ ಮಾಡಿಲ್ರಿ, ಎಲ್ಲರಿಗೂ ರಿಪ್ಲೈ ಮಾಡಿಲ್ರಿ. ರಿಪ್ಲೈ ಏನು ಹೇಳಿದೆ, ಎಲ್ಲರೂ ಪ್ರತಿಯೊಬ್ಬರಿಗೂ ನಾವು ರಿಪ್ಲೈ ಮಾಡಿ ಒಂದು ದಿವಸ ಮಿಸ್ ಮಾಡಿಲ್ಲ ಅಂತ ಹಿಂಗನ್. ಮತ್ತೆ ಒಂದು ದಿವಸ ನಾವು ರಿಪ್ಲೈ ಮಾಡ್ರಿ ಅಂತ. ನೀವು ಮತ್ತೆ ನೆಕ್ಸ್ಟ್ ಲಾಗ್ದಾಗ ಎಂತ ಲಾಗ್ ಬೇಕು ಹೇಳ್ರಿ, ಕಮೆಂಟ್ ಒಳಗೆ ತಿಳಿಸ್ರಿ. ಸೊ ಈ ಲಾಗ್ ಎಲ್ಲ ಏನು ಮಾಡ್ತೀನಿ ಅಂತ ಐ ಹೋಪ್ ನಿಮಗೆ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಲಾಗ್ದಾಗ ಸಿಗೋಣ ಅಂತ. ಬಾಯ್.